ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ತಂದೆಯಾಗುವ ಕ್ಷಣ ಒಬ್ಬ ಗಂಡಸಿನ ಜೀವನವನ್ನ ಬದಲಿಸುತ್ತದೆ. ಗಂಡ ಹೆಂಡತಿಯ ಪ್ರೀತಿ ಮಗುವಿನ ಮೂಲಕ ಇನ್ನಷ್ಟು ಆಳವಾಗುತ್ತದೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ರಾಹುಲ್ ಮತ್ತು ದೀಪಿಕಾ ಮದುವೆಯಾಗಿ 2 ವರ್ಷ ಆಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸುತ್ತಿದ್ದರು. ಆದರೆ ರಾಹುಲ್ ಸ್ವಭಾವ ತುಂಬಾನೇ ಕೇರ್ಲೆಸ್. ಫ್ರೆಂಡ್ಸ್, ಆಫೀಸ್, ಔಟಿಂಗ್ಸ್ ಇವೆಲ್ಲದರಲ್ಲಿ ಅವನು ಬ್ಯುಸಿಯಾಗಿದ್ದ. ದೀಪಿಕಾಗೆ ಟೈಮ್ ಕೊಡೋದು ತುಂಬಾ ಕಡಿಮೆ ಆಗಿತ್ತು. ನಿನಗೆ ನನಗಿಂತ ಫೋನ್ ಇಂಪಾರ್ಟೆಂಟಾ ಎಂದು ಅವಳು ಬೇಸರ ಮಾಡ್ಕೊಳ್ತಿದ್ಳು. ಆದ್ರೆ ರಾಹುಲ್ ಆಲ್ವೇಸ್ ಜೋಕ್ ಮಾಡಿ ಅದರಿಂದ ಎಸ್ಕೇಪ್ ಆಗ್ತಿದ್ದ. ಒಂದು ದಿನ ದೀಪಿಕಾ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಳು. ಸಂಜೆ ಮನೆಗೆ ಬಂದಾಗ ಅವಳ ಕೈ ನಡುಗುತ್ತಿತ್ತು. ಅವಳು ಪ್ರೆಗ್ನೆಂಟ್ ಆಗಿದ್ಲು. ಕಣ್ಣಲ್ಲಿ ಕಣ್ಣೀರು, ಮುಖದಲ್ಲಿ ನಗು. ರಾಹುಲ್ ಲ್ಯಾಪ್ಟಾಪ್ ನಲ್ಲಿ ಬ್ಯುಸಿ ಇದ್ದ. ಇನ್ನು ರಾಹುಲ್ಗೆ ಹೇಳಬೇಕು ಎಂದು ಅಂದುಕೊಂಡ. ರಾಹುಲ್ ಎಂದು ನಿಧಾನವಾಗಿ ಕರೆದ್ಲು. ರಾಹುಲ್, ಹಾ ಹೇಳು ಅಂತ ಹೇಳಿದ. ಅವಳು ರಿಪೋರ್ಟ್ ಅನ್ನ ಅವನ ಕೈಗೆ ಕೊಟ್ಲು. ಮೊದಲು ಅವನಿಗೆ ಏನೂ ಅರ್ಥ ಆಗ್ಲಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ಅವನ ಕಣ್ಣು ದೊಡ್ಡದಾಯಿತು. ದೀಪು, ನಿಜನಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದ. ಅವಳು ನಿಧಾನವಾಗಿ ತಲೆ ಆಡಿಸಿದ್ಲು. ನೀನು ಅಪ್ಪ ಆಗ್ತಿದೀಯಾ ಅಂತ ಹೇಳಿದ್ಲು. ಆ ಕ್ಷಣದಲ್ಲಿ ರಾಹುಲ್ಗೆ ಮಾತು ಬರಲಿಲ್ಲ. ಅವನು ನಿಧಾನವಾಗಿ ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಅತ್ತ. ಥ್ಯಾಂಕ್ ಯು ಅಂತ ಅಷ್ಟೇ ಹೇಳಿದ. ಆ ದಿನದಿಂದ ರಾಹುಲ್ ಸಂಪೂರ್ಣವಾಗಿ ಬದಲಾಗಿಬಿಟ್ಟ. ಬೆಳಗಿನ ತಿಂಡಿ ಮಾಡುವುದು, ಮೆಡಿಸನ್ ಅನ್ನ ಟೈಮ್ಗೆ ಸರಿಯಾಗಿ ಕೊಡೋದು, ಹಾಸ್ಪಿಟಲ್ ಚೆಕಪ್ಗೆ ಲೀವ್ ತಗೊಂಡು ಹೋಗೋದು, ಹೀಗೆ ಪ್ರತಿ ಕ್ಷಣ ಅವಳನ್ನ ಕೇರ್ ಮಾಡ್ದ. ಒಂದು ರಾತ್ರಿ ದೀಪಿಕಾ ಸಡನ್ ಆಗಿ ನೋವು ಅಂತ ಅತ್ತಳು. ರಾಹುಲ್ ಪ್ಯಾನಿಕ್ ಆಗಿ ಬರಿಗಾಲಿನಲ್ಲೇ ಹಾಸ್ಪಿಟ್ಲಿಗೆ ಓಡ್ದ. ಡಾಕ್ಟರ್ ಹೇಳಿದ್ರು, ನಥಿಂಗ್ ಸೀರಿಯಸ್, ಇದು ನಾರ್ಮಲ್ ಪೇನ್ ಅಷ್ಟೇ. ಆಗ ಮಾತ್ರ ಅವನಿಗೆ ಉಸಿರು ಬಂತು. ಅವನು ಅವಳ ಕೈ ಬಿಗಿಯಾಗಿ ಹಿಡಿದು ಹೇಳಿದ, ನಿನಗೆ ಏನಾದ್ರೂ ಆದ್ರೆ ನಾನು ಬದುಕಲ್ಲ ದೀಪು. ಅವಳು ಎಮೋಷನಲ್ ಆಗಿ ನಕ್ಕಳು. ತಿಂಗಳುಗಳು ಕಳೆಯುತ್ತಾ ಹೋದವು. ಒಂದು ದಿನ ಬೇಬಿ ಮೂವ್ಮೆಂಟ್ ಫೀಲ್ ಆಯ್ತು. ದೀಪಿಕಾ ರಾಹುಲ್ ಕೈ ತನ್ನ ಹೊಟ್ಟೆಯ ಮೇಲೆ ಇಟ್ಲು. ಸಡನ್ಲಿ ಬೇಬಿ ಕಿಕ್ ಮಾಡೋದಕ್ಕೆ ಶುರು ಮಾಡ್ತು. ರಾಹುಲ್ ಶಾಕ್ ಆಗಿ ನಕ್ಕ. ಅಯ್ಯೋ, ನಮ್ಮ ಬೇಬಿ ನನ್ನ ಜೊತೆ ಫುಟ್ಬಾಲ್ ಆಡ್ತಿದೆ ಅಂತ ಹೇಳಿದ. ಆ ಕ್ಷಣದಲ್ಲಿ ಇಬ್ಬರು ಮಕ್ಕಳಂತೆ ನಕ್ಕರು. ಡೆಲಿವರಿ ದಿನ ಹತ್ತಿರ ಬಂತು. ಹಾಸ್ಪಿಟಲ್ನ ಹೊರಗೆ ರಾಹುಲ್ ಟೆನ್ಷನ್ ನಲ್ಲಿ ಅಲೆದಾಡ್ತಿದ್ದ. ಒಳಗಡೆ ದೀಪಿಕಾ ನೋವಿನಲ್ಲಿ ಕಿರುಚುತ್ತಿದ್ದಳು. ಮೊದಲ ಬಾರಿ ಒಬ್ಬ ಹೆಂಗಸು ತಾಯಿಯಾಗೋ ನೋವು ಎಷ್ಟು ದೊಡ್ಡದು ಅನ್ನೋದು ಅವನಿಗೆ ಅರ್ಥ ಆಯಿತು. ಕೆಲವು ಗಂಟೆಗಳ ನಂತರ ಡಾಕ್ಟರ್ ಹೊರಗೆ ಬಂದು ನಗುವಿನಿಂದ ಹೇಳಿದ್ರು, ಕಂಗ್ರ್ಯಾಚುಲೇಷನ್ಸ್, ನೀವು ಹೆಣ್ಣು ಮಗುವಿನ ತಂದೆಯಾಗಿದ್ದೀರಿ ಎಂದು ಹೇಳಿದ್ರು. ರಾಹುಲ್ ಕಣ್ಣಲ್ಲಿ ಕಣ್ಣೀರು ಬಂದವು. ಅದು ಸಂತೋಷದ ಕಣ್ಣೀರು. ರೂಮ್ ಒಳಗೆ ಓಡಿ ಹೋದ. ದೀಪಿಕಾ ವೀಕ್ ಆಗಿ ಬೆಡ್ ಮೇಲೆ ಮಲಗಿದ್ದಳು. ಅವಳ ಪಕ್ಕದಲ್ಲಿ
ಅವರಿಬ್ಬರ ಪ್ರೀತಿಯ ಕೂಸು ಮಲಗಿತ್ತು. ರಾಹುಲ್ ಮಗುವನ್ನು ಕೈಯಲ್ಲಿ ಹಿಡಿದು ಅತ್ತ, ದೀಪು, ನಮ್ಮಿಬ್ಬರ ಪ್ರೀತಿ ಎಷ್ಟು ಸಣ್ಣದಾಗಿ ಜಗತ್ತು ನೋಡುತ್ತಿದೆ ಎಂದು ಹೇಳಿದ. ದೀಪಿಕಾ ನಗುತ್ತಾ ಕೇಳಿದಳು, ಈಗಲಾದ್ರೂ ಫೋನ್ಗಿಂತ ನಾನು ಇಂಪಾರ್ಟೆಂಟ್ ಅಲ್ವಾ? ರಾಹುಲ್ ಅವಳ ಹಣೆಯ ಮೇಲೆ ಕಿಸ್ ಮಾಡಿ ಹೇಳಿದ, ಈಗ ನೀವಿಬ್ಬರು ನನ್ನ ಸಂಪೂರ್ಣ ಜಗತ್ತು. ಆ ರಾತ್ರಿ ಒಬ್ಬ ಕೇರ್ಲೆಸ್ ಹಸ್ಬೆಂಡ್ ಒಬ್ಬ ರೆಸ್ಪಾನ್ಸಿಬಲ್ ಫಾದರ್ ಆಗಿದ್ದ ಮತ್ತು ಒಬ್ಬ ಹೆಂಗಸು ಸಂಪೂರ್ಣವಾಗಿ ಮರುಜನ್ಮ ಪಡೆದು ತಾಯಿಯಾಗಿ ಹುಟ್ಟಿದ್ದಳು. ತಂದೆಯಾಗುವ ಕ್ಷಣ ಒಬ್ಬ ಗಂಡಸಿನ ಜೀವನವನ್ನೇ ಬದಲಾಯಿಸುತ್ತದೆ. ಗಂಡ ಹೆಂಡತಿಯ ಪ್ರೀತಿ ಮಗುವಿನ ಮೂಲಕ ಇನ್ನಷ್ಟು ಆಳವಾಗುತ್ತದೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.